ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 51ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶನ್ಮ, ಶ್ರೀ ಸರಸ್ವತಿಯನ್ಮ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯನ್ಮ, ಶ್ರೀ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೆ ಸನಕಾದಿ ಪರಿವರ್ತನ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮೇ ಹೃದಿಮುದ ದೇ ಸದಾ ಯೋಗಿವಿ. ಈ ಹಿಂದೆ 50ನೇ ಅಧ್ಯಾಯದಲ್ಲಿ ವೈಡೂರ್ಯ ನಗರದಲ್ಲಿ ಒಬ್ಬನು ಯವನ ರಾಜ, ಅವನಿಗೆ ಹುಣ್ಣಾಗಿರುತ್ತೆ. ಎಷ್ಟು ಚಿಕಿತ್ಸೆ ಮಾಡಿದ್ರೂ ಕಡಿಮೆ ಆಗಿರಲ್ಲ. ಆಮೇಲೆ ಒಬ್ಬರು ಬ್ರಾಹ್ಮಣ ಹೇಳ್ತಾನೆ, ನೀನು ಒಬ್ಬರು ಗುರುಗಳಿದ್ದಾರೆ ಸಂಗಮದಲ್ಲಿ, ಅವ್ರನ್ನ ಕಾಣು ಅಂತ ಹೇಳಿದಾಗ ಅವನು ಅದೇ ಥರ ಹೋಗ್ತಾನೆ. ಅವ್ರು ದರ್ಶಿಸಿದಾಗ ಅವನಿಗೆ ಗೊತ್ತಾಗುತ್ತೆ ಇವರು ಶ್ರೀಪಾದ ಶಿವಲ್ಲಭರು ಅಂತ. ಹಿಂದಿನ ಜನ್ಮದ ಅರಿವಾಗಿ ನಾನು ಅಗಸರವನು. ಅವ್ರು ಕೇಳ್ತಾರೆ, ನೀನೆಲ್ಲ ಕೋರಿಕೆ ಆಯಿತಾ, ರಾಜ್ಯವನ್ನು ಅನುಭವಿಸಿದೆ ಅಂದಾಗ, ನೀವು ನಮ್ಮ ರಾಜ್ಯವನ್ನು ನೋಡಬೇಕಾದ್ರಿಂದ ಕರೆದುಕೊಂಡು ಮೆರವಣಿಗೆಯಿಂದ ತನ್ನ ಹೆಂಡರಿ ಮಕ್ಕಳನ್ನು ಅಂತಃಪುರವನ್ನು ತೋರಿಸಿ ಅವರಿಗೆ ಪಾದಪೂಜೆ ಮಾಡ್ತಾನೆ. ಮುಂದೆ ಅವರಂತಾರೆ, ಇನ್ನೂ ಕೋರಿಕೆ ಏನಿಲ್ಲ, ನಾನು ನಿಮ್ಮ ಪಾದ ಸೇವೆ ಮಾಡಬೇಕು ಅಂದಾಗ ನೀವು ಮಲ್ಲಿಕಾರ್ಜುನನ ನಾವು ನಿಮಗೆ ಅಲ್ಲಿ ಕಾಣ್ತೀವಿ, ಅಲ್ಲಿ ಬಾ ನೀನು ಅಂತ ನಮ್ಮನ್ನು ದರ್ಶನ ತೆಗೆದುಕೊಂಡು ಮತ್ತೆ ನಾವು ಮಲ್ಲಿಕಾರ್ಜುನ ಶ್ರೀಶೈಲದಲ್ಲಿ ಕಾಣು ಅಂತ ಹೇಳ್ತಾರೆ. ಇನ್ನು 51ನೇ ಅಧ್ಯಾಯದಲ್ಲಿ ನಾಮಧಾರಕ ಕೇಳ್ತಾನೆ, ಸ್ವಾಮಿ ವೈಡೂನಗರದಿಂದ ಹೊರಟು ಗೌತಮಿ ಪುಷ್ಕರ ಯಾತ್ರೆ ಪೂರ್ತಿ ಮಾಡಿಕೊಂಡು ಮತ್ತೆ ಗಂಧರ್ವಪುರ ಸೇರಿದ ಮೇಲೆ ಏನು ಮಾಡಿದರು ಅಂದಾಗ ಸಿದ್ಧಮುನಿಗಳು ಹೇಳ್ತಾರೆ, ಗುರುಗಳು ಸ್ವಲ್ಪ ಕಾಲ ಗಂಧರ್ವಪುರದಲ್ಲಿ ಇದ್ದರು. ಅದು ಈಶ್ವರನಾಮ ಸಂವತ್ಸರ. ಆಗ ಬೃಹಸ್ಪತಿ ಶಿವರಾಶಿಯಲ್ಲಿದ್ದಾನೆ. ಒಂದು ದಿನ ಅವರು ಭಕ್ತರಿಗೆಲ್ಲ ತಾವು ಶ್ರೀಶೈಲಿಗೆ ಹೊರಡುತ್ತೇವೆ ಎಂದು ಹೇಳಿದರು. ಅದನ್ನು ತಿಳಿದು ಗ್ರಾಮಸ್ಥರೆಲ್ಲ ಮಠಕ್ಕೆ ಬಂದು ಕಣ್ಣೀರು ಸುರಿಸುತ್ತಾ, ನೀವು ನಿಮ್ಮ ಅವತಾರ ಪರಿಸಮಾಪ್ತಿ ಮಾಡಬೇಕೆಂದುಕೊಂಡಿದ್ದೀರಿ ಅಂತ ಕೇಳ್ತಾರೆ. ಇಷ್ಟು ಕಾಲ ನಿಮ್ಮ ಅನುಗ್ರಹದಿಂದ ನಮ್ಮ ಕಷ್ಟ ಅಭಿಷ್ಟಗಳು ತೀರಿಸಿಕೊಳ್ಳುತ್ತಿದ್ದೆವು. ನಮ್ಮ ಕಷ್ಟಕ್ಕೆ ಬಹಳ ಸಹಾಯ ಮಾಡ್ತಿದ್ರಿ ನೀವು, ಉಪಾಯ ಹೇಳಿ. ನೀವು ನಮ್ಮನ್ನು ಬಿಟ್ಟು ಹೋದರೆ ನಮ್ಮ ಗತಿ ಏನು ಎಂದರು. ನರಸಿಂಹ ಸರಸ್ವತಿಗಳು, ಸ್ವಾಮಿ ಹೇಳ್ತಾರೆ ಮಕ್ಕಳಿರ, ನಿಮ್ಮನ್ನು ಬಿಟ್ಟು ನಾವು ಎಲ್ಲೂ ಹೋಗುವುದಿಲ್ಲ. ಈ ಗಂಧರ್ವಪುರದಲ್ಲೇ ಇರುತ್ತೇವೆ. ಪ್ರತಿದಿನ ಈ ಸಂಗಮದಲ್ಲಿ ಸ್ನಾನ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಮಧ್ಯಾಹ್ನ ಸಮಯದಲ್ಲಿ ಈ ಗ್ರಾಮದಲ್ಲಿ ಭಿಕ್ಷೆ ಮಾಡುತ್ತಾ ಈ ಮಠದಲ್ಲಿ ನಿಮ್ಮ ಸೇವೆ ಸ್ವೀಕರಿಸುತ್ತಾ ಗುಪ್ತವಾಗಿರುತ್ತೇವೆ ಅಂತ ಹೇಳ್ತಾರೆ. ಕೇವಲ ಲೌಕಿಕ ಸ್ಥೂಲ ದೃಷ್ಟಿಗೆ ಮಾತ್ರವೇ ನಾವು ಶ್ರೀಶೈಲಕ್ಕೆ ಹೋದ ಹಾಗೆ, ನಿಜಕ್ಕೂ ನಮ್ಮ ಪ್ರತಿರೂಪ ಇಲ್ಲಿ ಪ್ರತಿಷ್ಠಿಸಿರುತ್ತದೆ ಅಂತ ಹೇಳಿದರು. ಪಾದುಕಿಗಳ ರೂಪದಲ್ಲಿ ಇರ್ತೇವೆ ಅಂತ ಹೇಳ್ತಾರೆ ಇಲ್ಲೇ. ನೀವೆಲ್ಲರೂ ಪ್ರತಿದಿನ ಸಂಗಮದಲ್ಲಿ ಸ್ನಾನ ಮಾಡಿ ಸಾಕ್ಷಾತ್ ಕಲ್ಪವೃಕ್ಷವಾದ ಅಶ್ವತ್ಥವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಇಲ್ಲಿನ ಪಾದುಕಿಗಳನ್ನು ಅರ್ಚಿಸುತ್ತಾ ಆನಂದ ಸಿಗುತ್ತದೆ ನಿಮಗೆ. ಇಲ್ಲಿನ ಚಿಂತಾಮಣಿ ಎನ್ನುವ ವಿಘ್ನೇಶ್ವರನ್ನು ಆರಾಧಿಸುವುದರಿಂದ ಸಕಲ ವಿಘ್ನಗಳು ನಾಶವಾಗುತ್ತದೆ ಅಂತ ಹೇಳ್ತಾರೆ. ಶ್ರದ್ಧೆಯಿಂದ ತೀರ್ಥಗಳ ಸ್ನಾನ ಮಾಡಿದರೆ ಸಕಲ ಸಿದ್ಧಿಗಳು ಕೈಗೂಡುತ್ತವೆ ಅಂತ ಹೇಳ್ತಾರೆ. ನಾವು ಇಲ್ಲಿ ಇಲ್ಲವೆಂದು ಸ್ಥೂಲ ದೃಷ್ಟಿಗೆ ಶ್ರೀಶೈಲಕ್ಕೆ ಹೋದೆ ಹಾಗೆ ಕಾಣಿಸುತ್ತೇವೆ. ಆದರೆ ಭಕ್ತರಿಗೆ ನಿತ್ಯ ಪ್ರಸನ್ನರಾಗಿ ಶಾಶ್ವತವಾಗಿರುತ್ತೇವೆ ಇಲ್ಲಿ ಅಂತ. ಪಾದುಕೆಗಳನ್ನು ಹೇಳಿ ಮಠದಲ್ಲಿ ಬಿಟ್ಟು ಈ ಪಾದುಕೆಗಳನ್ನು 3 ಕಾಲ ಪೂಜೆ ಮಾಡಿ ಅಂತ ಹೇಳ್ತಾರೆ. ಕೂಡಲೇ ಮಠದಿಂದ ಹೊರಬಂದು ಸಾಯಂ ದೇವ, ನಂದೀಶರ್ಮ, ನರಹರಿ ಕವಿ ಎಲ್ಲರೂ ಮತ್ತು ನಾನು ಅಂತ ಹೇಳ್ತಾರೆ ಸಿದ್ಧಮುನಿಗಳು. ಎಲ್ಲರನ್ನೂ ಕರೆದುಕೊಂಡು ಶ್ರೀಶೈಲಕ್ಕೆ ಹೊರಟರು ಗುರುಗಳು. ಕೆಲವು ಶಿಷ್ಯರು ಗಂಧರ್ವಪುರದಲ್ಲಿ ನಿಂತು ಬಿಟ್ಟರು. ಶ್ರೀ ಗುರುವಿನಿಂದ ಸನ್ಯಾಸ ದೀಕ್ಷೆ ಪಡೆದ ಕೃಷ್ಣ ಸರಸ್ವತಿ, ಬಾಲ ಸರಸ್ವತಿ, ಉಪೇಂದ್ರ ಸರಸ್ವತಿ ಮತ್ತು ಮಾಧವ್ ಸರಸ್ವತಿ ಅವರು ಅದಕ್ಕಿಂತ ಮುಂಚೆ ಶ್ರೀ ಗುರುವಿನ ಆಜ್ಞೆಯಂತೆ ತೀರ್ಥಯಾತ್ರೆಗೆ ಹೊರಟು ಹೋಗಿದ್ದರು. ಅದಾದ ಮೇಲೆ
ನಡೆದಿದ್ದೇನು ಹೇಳಿ ಅಂತ ನಾಮದಾರ ಕೇಳಿದಾಗ, ಹಿಂದೆ ಶ್ರೀ ಗುರು ವೈದ್ಯನಾಥ ಕ್ಷೇತ್ರದಿಂದ ಹೊರಟಾಗ ಅದರಿಂದ ಅಪ್ಪಣೆ ಪಡೆದ ತೀರ್ಥಯಾತ್ರೆಗೆ ಹೊರಟ ಶಿಷ್ಯರು ವೈಡೂರ ನಗರವನ್ನು ಪಾಲಿಸಿದ ಯವನ ರಾಜ ಶ್ರೀ ಗುರುವಿನ ಆಜ್ಞಾನುಸಾರ ಸ್ವಲ್ಪ ಕಾಲ ಮುಂಚೆ ಶ್ರೀಶೈಲ ಸೇರಿ ಅಲ್ಲಿ ಅವರಿಗೋಸ್ಕರ ಎದುರುಗೊಳ್ಳುತ್ತಿದ್ದರು, ಕಾಯ್ತಾಯಿದ್ರು ಅಲ್ಲೇ ಮೊದಲೇ ಹೋಗಿ. ಬೌಧಾನ್ಯ ಸಂವತ್ಸರ ಉತ್ತರಾಯಣ ಪುಣ್ಯಕಾಲ ಬಂತು. ಕುಂಭರಾಶಿಯಲ್ಲಿ ಸೂರ್ಯ, ಕನ್ಯಾ ರಾಶಿಯಲ್ಲಿ ಬೃಹಸ್ಪತಿ ಪ್ರವೇಶ ಮಾಡಿದರು. ಅದು ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ ಪ್ರತಿಪದ ಪಾಡ್ಯಮಿ. ಶುಕ್ರವಾರದಂದು ಶ್ರೀ ಗುರು ಶಿಷ್ಯರಾದ ನಾವು 4 ಜನರೊಡನೆ ಸೇರಿ ಶ್ರೀಶೈಲ ಹತ್ತಿರದಲ್ಲಿರುವ ಪಾತಾಳ ಗಂಗೆ ಸೇರಿದರು. ಗುರುಗಳ ಜೊತೆಗೆ ನಾವು ಹೋದ್ವಿ. ಅಲ್ಲಿ ಸ್ನಾನ ಮಾಡಿ ಒಂದು ಪುಷ್ಪಾಸನವನ್ನು ಸಿದ್ಧ ಮಾಡಿರೆಂದು ನಮಗೆ ಆಜ್ಞಾಪಿಸಿದರು. ನಾವೆಲ್ಲ ಬೇಗ ಬೇಗ ಹೂಗಳನ್ನು ಸಮೃದ್ಧಿ ಶೇಖರಣೆ ಮಾಡಿ ಅದನ್ನು ಬಾಳೆ ಎಲೆ ಮೇಲೆ ಇರಿಸಿ ಒಂದು ಹೂವಿನ ದೋಣಿಯನ್ನು ಸಿದ್ಧ ಮಾಡಿದೆವು. ಆಗ ಶ್ರೀ ಗುರು ಅದನ್ನು ನದಿಯ ನೀರಿನ ಮೇಡಿ ಎಂದು ಅಪ್ಪಣೆ ಮಾಡಿದಾಗ ನಾವು ಹಾಗೆ ಮಾಡಿದೆವು. ಆಗ ಅವರು ನಾವು ಹೂದೋಣಿಯಲ್ಲಿ ಪಾತಾಳ ಗಂಗೆಯನ್ನು ದಾಟಿ ಶ್ರೀಶೈಲ ಸೇರಿ ಅಲ್ಲಿ ಮಲ್ಲಿಕಾರ್ಜುನೊಡನೆ ಐಕ್ಯ ಹೊಂದುತ್ತೇವೆ, ನೀವೆಲ್ಲರೂ ಗಂಧರ್ವಪುರಕ್ಕೆ ಹಿಂತಿರುಗಿ ಎಂದು ಹೇಳಿದರು. ನಾವು ನಿಬ್ಬೆರಗಾಗಿ ಹೋದೆವು. ಆಕಸ್ಮಿಕವಾದ ಅವರು ಆಜ್ಞೆ ಕುಸಿದು ಕಣ್ಣೀರು ಸುರಿಸುತ್ತಾ ಹಾಗೆ ನಿಂತು ಬಿಟ್ಟೆವು. ನಮ್ಮನ್ನು ಅವರು ಸಮಾಧಾನಪಡಿಸುತ್ತಾ ಹೇಳಿದರು, ಪ್ರಿಯ ಶಿಷ್ಯರೇ, ನೀವು ಹೀಗೆ ಭಯಪಡಬಾರದು. ನೀವು ಗಂಧರ್ವಪುರಕ್ಕೆ ಹೋಗಿ ನಿಮಗೆ ಯಾವಾಗಲೂ ನಮ್ಮ ದರ್ಶನದಲ್ಲಿ ಲಭಿಸುತ್ತದೆ. ಭಕ್ತಿ ಇಲ್ಲದವರು ಕಾಣಿಸದೆ ಭಕ್ತರಿಗೆ ಮಾತ್ರ ನಾವು ಭಕ್ತರಿಗೆ ಮಾತ್ರ ನಾವು ದರ್ಶನ ಕೊಡಬೇಕೆಂದು ನಾವು ಅಲ್ಲಿಯೇ ಗುಪ್ತ ರೂಪದಲ್ಲಿ ಇರುತ್ತೇವೆ. ನಮ್ಮನ್ನು ನಂಬಿ ಕೊಂಡ ಅರ್ಚಿಸುವ ಭಕ್ತರ ಮನೆಯಲ್ಲಿಯೂ ನಾವು ಪ್ರತ್ಯಕ್ಷವಾಗಿರುತ್ತೇವೆ. ಪುಷ್ಯಮಿ ನಕ್ಷತ್ರದಿಂದ ಕೂಡಿದ ಆ ಶುಕ್ರವಾರ ದಿನ ಶುಭ ಸಮಯದಲ್ಲಿ ಶ್ರೀ ಗುರು ಆ ಹೂದೋಣಿ ಮೇಲೆ ಕುಳಿತು ನದಿ ಮಧ್ಯಕ್ಕೆ ಸಾಗುತ್ತಾ ದಡದಲ್ಲಿ ನಿಂತಿದ್ದ ನಮ್ಮೆಲ್ಲರಿಗೂ ಕೊನೆಯ ಮಾತಾಗಿ ಹೇಳಿದರು, ಮಕ್ಕಳಿರ, ನಿಮಗೆ ಸಕಲ ಶುಭಗಳು ಪ್ರಾಪ್ತಿಯಾಗಲಿ. 4 ಜನರು ಒಂದು ಕಡೆ ಸೇರಿ ನಮ್ಮ ಚರಿತ್ರೆ ಪಾರಾಯಣ ಮಾಡುವವರು, ಅದರಲ್ಲಿನ ಸ್ತೋತ್ರಗಳನ್ನು ಪಠಿಸುವವರು, ನಮ್ಮ ಸಂಕೀರ್ತನೆ ಮಾಡುವವರು ನಮ್ಮ ಪ್ರೀತಿಪಾತ್ರರಾಗುತ್ತಾರೆ. ನಮ್ಮ ಕಥಾಮೃತಗಾನ ಮಾಡುವವರ ಮನೆಯಲ್ಲಿ 4 ಪುರುಷಾರ್ಥಗಳು ಸಿದ್ಧಿಗಳು ನಿತ್ಯವಾಸ ಮಾಡುತ್ತೇವೆ. ಜೀವಿತಾಂತ ಅಷ್ಟೈಶ್ವರ್ಯಗಳು, ಆ ನಂತರ ಮುಕ್ತಿ ದೊರೆಯುತ್ತದೆ. ನಾವು ಆನಂದ ನಿಲಯಕ್ಕೆ ತೆರಳುತ್ತಿದ್ದೇವೆ. ನಾವು ಅಲ್ಲಿಗೆ ಸೇರುತ್ತಲೋ ಅದಕ್ಕೆ ಗುರುತಾಗಿ ನಿಮ್ಮ ಬಳಿಗೆ 4 ಕಮಲ ಪುಷ್ಪಗಳು ಈ ನದಿಯಲ್ಲಿ ತೇಲಿ ಬರುತ್ತವೆ. ನೀವು 4 ಅವನ್ನು ಪ್ರಸಾದವಾಗಿ ತೆಗೆದುಕೊಳ್ಳಿ. ನೀವು ಅದನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಅವಕ್ಕೆ ಬೆಲೆ ಕಟ್ಟಲಾರದೆಂದು ತಿಳಿದು ಪೂಜಿಸಿಕೊಳ್ಳಬೇಕು. ಇದು ನನ್ನ ಪ್ರಮಾಣ, ಇದರಲ್ಲಿ ಸಂಶಯವಿರಬಾರದು ಎಂದರು. ದೋಣಿ ಮುಂದಕ್ಕೆ ಸಾಗಿ ಸ್ವಲ್ಪ ಹೊತ್ತಿಗೆ ಕಣ್ಮರೆಯಾಯಿತು. ಆದರೂ ತಾವು ಧರಿಸಿದ್ದ ಕಷಾಯ ವಸ್ತ್ರದಿಂದ ತಮ್ಮ ತಲೆಯನ್ನು ಹೊದ್ದುಕೊಂಡಿದ್ದ ದಿವ್ಯ ತೇಜಸ್ಸಿನಿಂದ ಕೂಡಿದ್ದ ಅವರ ರೂಪ ನಮ್ಮ ಹೃದಯಗಳಲ್ಲಿ ಹಾಗೇ ನಿಶ್ಚಲವಾಯಿತು. ಶ್ರೀ ಗುರು ತಮ್ಮ ಅಂತಿಮ ಸಂದೇಶ ಕೊಟ್ಟು ಆ ಪುಷ್ಪನಾವೆಯಲ್ಲಿ ಸ್ವಲ್ಪ ದೂರ ಹೋಗಿ ಇದ್ದಕ್ಕಿದ್ದಂತೆ ಅಂತರ್ಹಿತರಾದರು. ಕ್ಷಣದಲ್ಲಿ ಆ ಪುಷ್ಪಾಸನವಾಗಲಿ ಸ್ವಾಮಿಯಾಗಲಿ ಕಾಣದೇ ಹೋದ್ದರಿಂದ ನಮ್ಮೆಲ್ಲರಿಗೂ ಕಣ್ಣೀರು ಸುರಿಸುತ್ತಾ ಆ ಶೂನ್ಯ ಪ್ರದೇಶವೆಲ್ಲ ನೋಡುತ್ತಾ ನಿಂತಿದ್ದೆವು. ಸ್ವಲ್ಪ ಹೊತ್ತಿಗೆ ಆ ನದಿಯ ಆಚೆಯ ದಡದಿಂದ ಒಂದು ದೋಣಿಯಲ್ಲಿ ಕೆಲವರು ಬೆಸ್ತರು ನಮ್ಮ ಬಳಿ ಬಂದು, ಅಯ್ಯ, ಒಬ್ಬರು ಸ್ವಾಮಿ ಪೂರ್ವ ತೀರದ ಕಡೆಗೆ ಹೋಗುತ್ತಿದ್ದರೆ ನಾವು ನೋಡಿದೆವು. ಅವರ ಕಾಲಿಗೆ ಚಿನ್ನದ ಪಾದುಕೆಗಳು, ಅವರು ಕಾಷಾಯ ವಸ್ತ್ರ, ಕೈಯಲ್ಲಿ ದಂಡ ಧರಿಸಿದ್ದರು. ಅವರು ನಮ್ಮೊಡನೆ, ನೀವು ಹೋಗಿ ನಮ್ಮ ಶಿಷ್ಯರಿಗೆ ನಾವು ಎದುರಾದದ್ದನ್ನು ಹೇಳಿ, 4 ಹೂಗಳು ನದಿ ಜಲದ ಮೇಲೆ ತೇಲಿಕೊಂಡು ಅವರ ಹತ್ತಿರಕ್ಕೆ ಬರುತ್ತವೆ, ಅದನ್ನು ತೆಗೆದು ಅವರಿಗೆ ಕೊಡಿ. ನಮ್ಮ ಹೆಸರು ನರಸಿಂಹ ಸರಸ್ವತಿ. ನಾವು ಸ್ಥೂಲ ರೂಪದಲ್ಲಿ ಕದಳಿವನಕ್ಕೆ ಹೋಗುತ್ತಿದ್ದೇವೆ, ಆದರೆ ಗುಪ್ತ ರೂಪದಲ್ಲಿ ಏಕಕಾಲಕ್ಕೂ ಗಾಣಗಾಪುರದಲ್ಲೇ ಇರುತ್ತೇವೆ. ಅಲ್ಲಿಯೇ ಯಾವಾಗಲೂ ನಮ್ಮ ಸೇವೆಯಲ್ಲಿ ನಿಮಗ್ನರಾಗಿರುವಂತೆ ಹೇಳಿ.
ಎಂದು ಹೇಳಿದರು ಎಂಬ ವಿಷಯವನ್ನು ನಮಗೆ ಹೇಳುತ್ತಿರುವಾಗಲೇ 4 ಕಮಲದ ಹೂಗಳು ನದಿಯಲ್ಲಿ ತೇಲಿ ಬಂದವು. ಶ್ರೀ ಗುರು ಅದೇ ಪ್ರಕಾರ ಆ ಬೆಸ್ತರು ಅದನ್ನು ನೋಡುತ್ತಲೂ ನದಿಯಲ್ಲಿ ಬಿದ್ದು ಈಜುತ್ತಾ ಹೋಗಿ 4 ಹೂಗಳನ್ನು ತಂದುಕೊಟ್ಟರು. ಅದರಿಂದ ಆ ಹೂಗಳನ್ನು ತೆಗೆದುಕೊಂಡು ನಾವು ಶ್ರೀ ಗುರುಸ್ಮರಣೆ ಮಾಡುತ್ತಾ ಗಂಧರ್ವಪುರದಲ್ಲಿನ ನಮ್ಮ ಮಠ ಸೇರಿದೆವು. ಅವರು 4 ಜನ ಮಠಕ್ಕೆ ಎಲ್ಲರೂ ಬರ್ತಾರೆ. ಮಠಕ್ಕೆ ತಿರುಗಿ ಬಂದ ಮೇಲೆ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಮತ್ತು ಭಕ್ತರು ಶ್ರೀ ಗುರುಗಳ ಬಗ್ಗೆ ಕುರಿತು ಮಾತನಾಡುತ್ತಾ ಮಠದಲ್ಲೇ ಕುಳಿತಿದ್ದರು. ಇವರು ಬಂದಾಗ ಆಗ ಅಲ್ಲಿನ ನರಸಿಂಹ ಸರಸ್ವತಿ ಯಥಾಪೂರ್ವದಂತೆ ತಮ್ಮ ಸ್ಥಾನದಲ್ಲಿ ಕುಳಿತು ಕಾಣಿಸಿಕೊಂಡರು. ಎಲ್ಲರೂ ಆಶ್ಚರ್ಯಪಟ್ಟು ನಮಸ್ಕಾರ ಮಾಡುವಷ್ಟರಲ್ಲಿ ಅದೃಶ್ಯರಾದರು. ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಆಗ ನಾಮಧಾರಕ ಅಂತಾನೆ, ಸ್ವಾಮಿ, ಹೂಗಳು ಪ್ರಸಾದವಾಗಿ ಪಡೆದ ಮಹಾತ್ಮರ್ಯಾರು ಎಂದಾಗ ಸಿದ್ಧಯೋಗಿ ಹೇಳ್ತಾರೆ, ಸ್ವಾಮಿಗಳಿಗೆ ಬಹಳ ಜನ ಶಿಷ್ಯರಿದ್ದರು. ಅವರಲ್ಲಿ ಬಾಲ ಸರಸ್ವತಿ, ಕೃಷ್ಣ ಸರಸ್ವತಿ, ಮಾಧವ ಸರಸ್ವತಿ ಮತ್ತು ಉಪೇಂದ್ರ ಸರಸ್ವತಿ ಮುಖ್ಯರಾದವರು ಇವರು. ಅವರಲ್ಲದೆ ಶ್ರೀಶೈಲ ಯಾತ್ರೆಗೆ ಸಮಯದಲ್ಲಿ ಸಾಯಂ ದೇವ, ನಂದೀಶರ್ಮ, ನರಹರಿ ಮತ್ತು ನಾನು, ಇವರು ಸಿದ್ಧಯೋಗಿ ಮಾತ್ರವೇ ಸ್ವಾಮಿಯನ್ನು ಅನುಸರಿಸಿ ಹೋದೆವು. ಆ ಹೂಗಳು ಪ್ರಸಾದವಾಗಿ ಲಭಿಸಿದ್ದು ನಮಗೆ ಅಂತ ಸಿದ್ಧಮುನಿಗಳು ಹೇಳ್ತಾರೆ. ನಮಗೆ ದೊರೆತ ಪ್ರಸಾದ ಇದೆ ನೋಡು ಅಂತ ತೋರಿಸ್ತಾರೆ ನಾಮಧಾರಕನಿಗೆ. ಅದಕ್ಕೆ ಸಾಧನವಾಗಿ ಗುರುಚರಿತ್ರೆಯೇ ಬರದೆ. ಇದು ಇಹದಲ್ಲಿ ಪುರುಷಾರ್ಥಗಳನ್ನು ಆನಂತರ ಪರಮಾರ್ಥಗಳನ್ನು ಪ್ರಸಾದಿಸುತ್ತದೆ. ಇದರ ಪಾರಾಯಣದಿಂದ ಸುಖ, ಪವಿತ್ರತೆ, ಶಾಂತಿಗಳು ಉಂಟಾಗುತ್ತವೆ. ಪಾಪಗಳು, ರೋಗಗಳು ನಾಶವಾಗುತ್ತವೆ. ಇಲ್ಲಿಗೆ 51ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ. ಶ್ರೀಪಾದ ನರಸಿಂಹ ಸರಸ್ವತಿಯನ್ನು ತಾವು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. 52ನೇ ಅಧ್ಯಾಯ ಕೊನೆಯ ಅಧ್ಯಾಯ ಕಾಯಬೇಕಾಗಿ ವಿನಂತಿ.